ನಮಗೆ ಇಂಟ್ರೋಸ್ಪೆಕ್ಷನ್ ಮಾಡ್ತಾ ಮಾಡ್ತಾ ಟ್ರಾನ್ಸ್ಫರ್ಮೇಷನ್ ಗೊತ್ತಾಗ್ತಾ ಇದೆ ಒಳಗಡೆ, ಆದರೆ ಹೊರಗಡೆ ಇನ್ನೂ ಬಿಹೇವಿಯರ್ನಲ್ಲಿ ಬೇರೆಯವ್ರು ರೆಕಗ್ನೈಸ್ ಮಾಡೋ ಥರ ಗೊತ್ತಾಗ್ತಾ ಇಲ್ಲ. ನಮಗೆ ನಾನು ಚೇಂಜ್ ಆಗ್ತಾ ಇದ್ದೀನಿ, ನಾನು ಬದಲಾಗ್ತಾ ಇದ್ದೀನಿ ನನ್ನಲ್ಲಿ ಅಂತ ಗೊತ್ತಾಗುತ್ತೆ. ಇವಾಗ ಈ ಟೈಮ್ನಲ್ಲಿ ತುಂಬ ಎಕ್ಸಾಸ್ಟ್ ಆಗುತ್ತೆ. ಇದು ಫಿಸಿಕಲ್ ಎಕ್ಸಾಷನ್ ಅಲ್ಲ, ನಾವು ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಸುಸ್ತಾಗ್ತಾ ಇದೆ ಅಂತ. ಏನೂ ಮಾಡಿಲ್ಲ, ಸುಸ್ತಾಗ್ತಾ ಇದೆ, ಅದು ಒಳಗಡೆ ನಡೀತಾ ಇದೆಯಲ್ಲ, ಅದರಿಂದ ಸ್ವಲ್ಪ ಡೀಪಾಗಿ ಆಗ್ತಾ ಇರೋದ್ರಿಂದ ಯು ಫೀಲ್ ಟಯರ್ಡ್ ಆದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಇದು ಕಾರಣ ಇಲ್ಲದೆ ಸುಸ್ತಾಗ್ತಾ ಇದೆ, ನನ್ನ ಒಳಗಡೆ ಒಂದು ಪ್ರಾಸೆಸ್ ನಡೀತಾ ಇದೆ. ನಾನು ಇಲ್ಲಿ ಪ್ರಿಟೆಂಡ್ ಮಾಡಿಬಿಡ್ಬಾರ್ದು, ನಾನು ಪರ್ಫಾರ್ಮ್ ಮಾಡಬಾರ್ದು, ನಾನು ಸುಮ್ಮನೆ ಪ್ಲೀಸ್ ಮಾಡಬಾರ್ದು, ಏನೇ ಮಾಡಿದ್ರು ಜೆನ್ಯೂನ್ನಾಗಿ ಮಾಡಬೇಕು. ಇಲ್ಲದ್ರೆ ಆ ಫೆಟಿಗು ನಾವು ಏನನ್ನು ಅನುಭವಿಸ್ತಾ ಇದೆಯೋ ಅದು ಬೇರೆ ಥರ ಬಾಡಿಗೆ ಬಂದ್ಬಿಡುತ್ತೆ. ನಾವು ಪ್ರಿಟೆಂಡ್ ಮಾಡೋಕ್ಕೆ ಶುರು ಮಾಡಿದ್ರೆ ದಟ್ ಫೆಟಿಗ್ ಕಮ್ಸ್ ಟು ದಿ ಬಾಡಿ. ಯು ಫೀಲ್ ಎಕ್ಸಾಸ್ಟೆಡ್ ಇನ್ ದ ಬಾಡಿ ಆಲ್ಸೋ. ಅದು ಎಫೆಕ್ಟ್ ಯಾವಾಗ ಅದು ಎಫೆಕ್ಟು ಬಾಡಿಗೆ ಬೀಳದೇ ಇರೋಂಗೆ ನೋಡ್ಕೋಬೇಕು. ಇಸ್ ಎ ಸೇಕ್ರೆಡ್ ಫೆಟಿಗ್. ನನ್ನ ಓಲ್ಡ್ ಸೆಲ್ಫ್ ಸಾಯ್ತಾ ಇದೆ, ನಾನು ಅದನ್ನು ಹಿಂಬಾಲಿಸ್ಕೊಂಡು ಹೋಗೋದು ಬೇಕಿಲ್ಲ, ಮತ್ತು ಪ್ರಿಟೆನ್ಷನ್ ಬೇಕಿಲ್ಲ. ನಿಮಗೆ ನಿರಾಸಕ್ತಿ ಬಂದಿದೆಯಲ್ಲ, ಅದು ಅಪತಿ ಕರೆಕ್ಟ್ ಬರ್ತಾ ಇರೋದು, ಮತ್ತು ಬೇಡ, ಇದು ಕ್ಲಾರಿಟಿ ಕೊಡ್ತಾ ಇದೆ. ಯು ಕ್ರೇವ್ ಫಾರ್ ಸಮಥಿಂಗ್ ರಿಯಲ್. ಪ್ರಿಟೆನ್ಷನ್ಗೆ ಹೋಗಲ್ಲ ನೀವು. ಆವಾಗ ಏನಾಗುತ್ತೆ, ನಿಮಗೆ ಬಾಡಿಗೆ ಫೆಟಿಗ್ ಬರಲ್ಲ, ಬಾಡಿಗೆ ಒಂದು ಎನರ್ಜಿ ಬರುತ್ತೆ. ರಿಯಲ್ ಬರ್ತಾ ಇದೆ, ಸುಳ್ಳು ಹೋಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಪ್ರಾರಂಭದಲ್ಲಿ ಒಳ್ಳೆಯದು ಅನಿಸಲ್ಲ ನಿಮಗೆ, ಯು ಆರ್ ಫೀಲಿಂಗ್ ಅಪ್, ಎಲ್ಲ ಚೂರಾಗಿ ಬಿದ್ದಂಗೆ ಅನಿಸುತ್ತೆ, ಫೀಲಿಂಗ್ ಅಪಾರ್ಟ್ ಅನಿಸುತ್ತೆ. ಆದರೆ ಇಲ್ಲ, ಇಟ್ ಈಸ್ ಫಾಲಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ ನಾವು ತಗೋಬೇಕು. ಆವಾಗ ನಮಗೆ ಆ ಇನ್ನರ್ ಟ್ರಾನ್ಸ್ಫರ್ಮೇಷನ್, ಇನ್ನರ್ ರಿಯಲೈಸೇಷನ್ ಆಗುತ್ತೆ. ಇನ್ನರ್ ರಿಯಲೈಸೇಷನ್, ಟ್ರಾನ್ಸ್ಫರ್ಮೇಷನ್ ಆಗದೆ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗಲ್ಲ. ಇವಾಗ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ, ಮೈಂಡ್ ಸೆಟ್ ಚೇಂಜ್ ಆದಾಗ ಹೊರಗಡೆನೂ ನಾವು ಬದಲಾಗೋಕ್ಕೆ ಶುರು ಆಗ್ತೀವಿ. ಇಟ್ ಟೇಕ್ಸ್ ಟೈಮ್ ಒಳಗಿಂದ ಹೊರಗೆ ಬರೋಕ್ಕೆ.